ಹಲೋ ಫ್ರೆಂಡ್ಸ್, ಆ್ಯಂಥೋರಿಯಂ ಗಿಡಗಳು ವಿಂಟರಲ್ಲಿ ಮತ್ತು ಮಳೆಗಾಲದಲ್ಲಿ ಎರಡೂ ಟೈಮಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಸಮ್ಮರಲ್ಲಿ ಈ ಗಿಡಗಳನ್ನ ಬದುಕಿಸ್ಕೊಳ್ಳೋದು ತುಂಬ ಕಷ್ಟ. ಟೆಂಪ್ರೇಚರ್ ಜಾಸ್ತಿ ಇದ್ದಾಗ ಈ ಆ್ಯಂಥೋರಿಯಂ ಗಿಡಗಳನ್ನ ಸೇವ್ ಮಾಡ್ಕೊಳ್ಳೋದು ತುಂಬ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಫೆಬ್ರವರಿಯಿಂದನೇ ಟೆಂಪ್ರೇಚರ್ ಜಾಸ್ತಿ ಆಗೋಕ್ಕೆ ಶುರುವಾಗುತ್ತೆ, ಸಮ್ಮರ್ ಶುರುವಾಗುತ್ತೆ. ಈ ಸಮ್ಮರಲ್ಲಿ ಆ್ಯಂಥೋರಿಯಂ ಗಿಡಗಳನ್ನ ಯಾವ ರೀತಿ ಜಾಗದಲ್ಲಿ ಇಡಬೇಕು, ನೀರು ಹೇಗೆ ಹಾಕಬೇಕು, ಫರ್ಟಿಲೈಸರ್ ಏನು ಕೊಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಫಸ್ಟ್ ಟಿಪ್ ಯಾವುದು ಅಂತಂದರೆ, ಈ ಆ್ಯಂಥೋರಿಯಂ ಗಿಡಗಳನ್ನ ಯಾವ ಜಾಗದಲ್ಲಿ ಇಡಬೇಕು ಅಂತ. ಈ ಆ್ಯಂಥೋರಿಯಂ ಗಿಡಗಳಿಗೆ ಡೈರೆಕ್ಟ್ ಸನ್ಲೈಟ್ ಆಗಲ್ಲ ಅನ್ನೋದು ನಿಮಗೆಲ್ರಿಗೂ ಗೊತ್ತು. ಡೈರೆಕ್ಟಾಗಿ ಬಿಸಿಲು ಬೀಳಬಾರ್ದು, ಆದರೆ ಬೆಳಕು ತುಂಬ ಜಾಸ್ತಿ ಇರಬೇಕು. ನೆರಳು ಜಾಸ್ತಿ ಇದ್ದರೆ ಈ ಆ್ಯಂಥೋರಿಯಂ ಗಿಡದಲ್ಲಿ ಹೂ ಬರಲ್ಲ. ಈಗಾಗಲೇ ಆ್ಯಂಥೋರಿಯಂ ಗಿಡಗಳನ್ನ ಇಂಡೈರೆಕ್ಟ್ ಸನ್ಲೈಟಲ್ಲಿ ನೀವು ಇಟ್ಟಿದ್ರೂ ಕೂಡ ಸಮ್ಮರಲ್ಲಿ ಒಂದ್ರ ಪಕ್ಕ ಒಂದು ಈ ಪಾಟ್ಗಳನ್ನ ಜೋಡಿಸ್ಬೇಕು. ಆ್ಯಂಥೋರಿಯಂ ಗಿಡಗಳಿಗೆ ಹ್ಯುಮಿಡಿಟಿ ಜಾಸ್ತಿ ಬೇಕು. ಪಾಟ್ಗಳು ಒಂದ್ರ ಪಕ್ಕ ಇದ್ದಷ್ಟು ಅದರಿಂದ ಹ್ಯುಮಿಡಿಟಿ ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಬೇರೆ ಟೈಮಲ್ಲಿ ಅಂದರೆ ಮಳೆಗಾಲ ಮತ್ತು ವಿಂಟರ್ ಸೀಸನಲ್ಲಿ ಒಂದು ಪಾಟಿಂದ ನೀವು ಇನ್ನೊಂದು ಪಾಟಿಗೆ ಡಿಸ್ಟೆನ್ಸ್ ಕೊಟ್ಟು ಅಥವಾ ಗ್ಯಾಪ್ ಕೊಟ್ಟು ಜೋಡಿಸ್ಬೋದು. ಆದರೆ ಸಮ್ಮರಲ್ಲಿ ಎಲ್ಲ ಪಾಟ್ಗಳನ್ನೂ ಗ್ರೂಪಲ್ಲೇ ಜೋಡಿಸ್ಬೇಕು. ಮನೆ ಸುತ್ತಮುತ್ತ 4 ಕಡೆ ತುಂಬ ಬಿಸಿಲಿದ್ದು ಯಾವ ಕಡೆನೂ ನೆರಳೇ ಇಲ್ಲದಾಗ ಎಲ್ಲ ಪಾಟ್ಗಳನ್ನೂ ಒಂದು ಸೈಡಿಗೆ ಜೋಡಿಸಿಟ್ಬಿಟ್ಟು ಶೇಡ್ ನೆಟ್ನ ಹಾಕಬೇಕಾಗತ್ತೆ. ಟೆರೆಸ್ ಮೇಲೆ ಆ್ಯಂಥೋರಿಯಂ ಗಿಡಗಳನ್ನ ಇಟ್ಟಿರೋರು ಕೂಡ ಎಲ್ಲ ಪಾಟ್ಗಳನ್ನೂ ಒಂದು ಕಡೆಗೆ ಜೋಡಿಸಿಡಬೇಕು. ಸಮ್ಮರಲ್ಲಿ ನಾವೆಷ್ಟು ಒಂದ್ರ ಪಕ್ಕ ಒಂದು ಪಾಟ್ಗಳನ್ನ ಜೋಡಿಸಿರ್ತೀವಿ ಅಷ್ಟೇ ಗಿಡಗಳಿಗೆ ಹ್ಯುಮಿಡಿಟಿ ಸಿಗ್ತಾ ಇರುತ್ತೆ. ಒಂದು ಗಿಡದ ನೆರಳು ಇನ್ನೊಂದಕ್ಕೆ ಬೀಳ್ತಾ ಇರುತ್ತೆ. ಎಲ್ಲ ಗಿಡಗಳು ಒಟ್ಟಿಗೆ ಇದ್ದಷ್ಟು ಗಿಡಗಳು ತಂಪಾಗಿರುತ್ತೆ. ಆ್ಯಂಥೋರಿಯಂ ಗಿಡಗಳಿಗೆ ಸಮ್ಮರಲ್ಲಿ ಮಾಡಲೇಬೇಕಾಗಿರೋ ಒಂದು ಕೆಲಸ ಯಾವುದು ಅಂತ ಅಂದರೆ ಮಲ್ಚಿಂಗ್ ಮಾಡಬೇಕು. ಸಮ್ಮರ್ ಶುರುವಾಗೋಕ್ಕೆ ಮುಂಚೆನೇ ಈ ಗಿಡಗಳಿಗೆ ಮಲ್ಚಿಂಗ್ ಮಾಡಬೇಕಾಗತ್ತೆ. ರೀಸೆಂಟಾಗಿ ಅಡಿಕೆ ಸಿಪ್ಪೆಯಲ್ಲಿ ಮಲ್ಚಿಂಗ್ ಮಾಡೋದನ್ನು ತೋರಿಸಿದ್ದೆ. ನೀವು ಯಾವುದ್ರಲ್ಲಿ ಬೇಕಾದರೂ ಮಲ್ಚಿಂಗ್ ಮಾಡಬಹುದು. ನಾನು ಈಗಾಗಲೇ ಮಲ್ಚಿಂಗ್ ಮಾಡಿರೋ ಅಂಥ ಪಾಟ್ಗಳಲ್ಲೆಲ್ಲ ನೋಡಿ ಮಣ್ಣಲ್ಲಿ ಇನ್ನೂ ತೇವಾಂಶ ಹಾಗೇ ಇದೆ. ಯಾವುದೇ ಆರ್ಗ್ಯಾನಿಕ್ ವಸ್ತುಗಳನ್ನ ನೀವು ಬಳಸಿಬಿಟ್ಟು ಮಲ್ಚಿಂಗ್ ಮಾಡ್ಬೋದು. ನಾವು ನೀರು ಹಾಕಿದಾಗಲೆಲ್ಲ ಅದು ಕೂಡ ನಿಧಾನವಾಗಿ ಕರಗಿ ಮಣ್ಣಿಗೆ ಸೇರಿಕೊಳ್ಳುತ್ತೆ. ಆ್ಯಂಥೋರಿಯಂ ಗಿಡಗಳನ್ನ ನೀವು ಮಣ್ಣಲ್ಲಿ ಎಷ್ಟೇ ಕೆಳಗೆ ನೆಟ್ರೂ ಸ್ವಲ್ಪ ದಿನ ಆದಮೇಲೆ ಆ ಗಿಡ ಮೇಲಕ್ಕೆ ಬರುತ್ತೆ. ಕ್ರೌನ್ ಅಂತ ಹೇಳ್ತಾರೆ ಇದನ್ನು. ಇದು ಮಣ್ಣಿಂದ ಮೇಲ್ಗಡೆಗೆ ಬರುತ್ತೆ. ಆ್ಯಂಥೋರಿಯಂ ಗಿಡಗಳು ಮಣ್ಣೊಳಗಿರೋದಕ್ಕಿಂತ ಹೊರಗಡೆ ವಾತಾವರಣದಲ್ಲಿರೋ ಪೋಷಕಾಂಶಗಳನ್ನ ತಗೊಂಡು ಗಿಡಗಳು ಬೆಳೆಯೋದು. ಹಾಗಾಗಿ ನೀವು ಮಣ್ಣು ಒಳಗೆ ಹಾಕಿದರೂ ಕೂಡ ನಿಧಾನವಾಗಿ ಅದರ ಬೇರುಗಳು ಮಣ್ಣಿಂದ ಹೊರಗಡೆ ಬಂದಿರುತ್ತೆ. ನಾನು ಯಾವಾಗಲೂ ಆ್ಯಂಥೋರಿಯಂ ಗಿಡಗಳಿಗೆ ತೆಂಗಿನ ನಾರಿಂದನೇ ಮಲ್ಚಿಂಗ್ ಮಾಡೋದು. ಹೊರಗಡೆ ಬಂದಿರೋ ಅಂಥ ಬೇರುಗಳಿಗೆ ಸಮ್ಮರಲ್ಲಿ ತುಂಬ ಹೀಟ್ ಆಗುತ್ತೆ. ನಾವೆಷ್ಟೇ ನೆರಳಲ್ಲಿ ಇಟ್ಟಿದ್ರು ಕೂಡ ಹೊರಗಡೆ ಟೆಂಪ್ರೇಚರೇ ತುಂಬ ಜಾಸ್ತಿ ಇರುತ್ತೆ. ಇದರಿಂದ ಇದ್ರ ಬೇರುಗಳಿಗೆ ತುಂಬ ಹೀಟ್ ಆಗುತ್ತೆ. ಇದು ಗಿಡಕ್ಕೆ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಸಮ್ಮರಲ್ಲಿ ಮಲ್ಚಿಂಗ್ ಮಾಡಲೇಬೇಕಾಗತ್ತೆ. ಮೇಲೆ ಮಲ್ಚಿಂಗ್ ಇದ್ದಾಗ ಕೆಳಗಡೆ ನೋಡಿ ಮಣ್ಣಲ್ಲಿ ಯಾವಾಗಲೂ ತೇವಾಂಶ ಇರುತ್ತೆ. ಈ ರೀತಿ ಮಲ್ಚಿಂಗ್ ಮಾಡಿದಾಗ ನಾವು ಫರ್ಟಿಲೈಸರ್ ಹಾಕೋದಾದರೆ ಹೇಗೆ ಹಾಕೋದು ಅಂತ ನೀವು ಕೇಳೋದಾದರೆ ಇದ್ರ ಮೇಲೇ ನಾವು ಫರ್ಟಿಲೈಸರ್ನ ಹಾಕ್ಬೋದು. ಹೆಚ್ಚಾಗಿ ಸಮ್ಮರಲ್ಲಿ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನೇ ಹಾಕೋದ್ರಿಂದ ಇದ್ರ ಮೇಲೆ ನಾವು ಫರ್ಟಿಲೈಸರ್ಗಳನ್ನ ಹಾಕೋಬಹುದು. ಏಪ್ರಿಲ್ನಲ್ಲಿ ತುಂಬ ಹೀಟ್ ಜಾಸ್ತಿ ಆಗೋದ್ರಿಂದ ನೀವು ಯಾವುದೇ ಫರ್ಟಿಲೈಸರ್ ಹಾಕೋದಿದ್ರೂ ಏಪ್ರಿಲ್ ಶುರುವಾಗೋಕ್ಕೆ ಮುಂಚೆನೇ ನೀವು ಫರ್ಟಿಲೈಸರ್ ಹಾಕೋಬೇಕು. ನಾನು ಹೆಚ್ಚಾಗಿ ಆ್ಯಂಥೋರಿಯಂ ಗಿಡಗಳಿಗೆ ನನ್ನ ಹಳೆ ವೀಡಿಯೋಸಲ್ಲಿ ತೋರಿಸಿದಾಗೆ ಅಕ್ಕಿ ಮತ್ತು ಬೇಳೆ ತೊಳೆದಿದ್ದ ನೀರು, ಕಾಫಿ ಮತ್ತು ಟೀ ಪೌಡರ್ ಈ ರೀತಿ ಫರ್ಟಿಲೈಸರ್ಗಳನ್ನೇ ಹೆಚ್ಚಾಗಿ ಆ್ಯಂಥೋರಿಯಂ ಗಿಡಗಳಿಗೆ ಹಾಕೋದು. ಬೋನ್ ಮೀಲ್ ಕೂಡ ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಆಗಿರೋದ್ರಿಂದ ಇದನ್ನು ಕೂಡ ನಾನು ನೀರಲ್ಲಿ ಕರಗಿಸ್ಬಿಟ್ಟು ಹಾಕ್ತೀನಿ. ಯಾವುದೇ ಫರ್ಟಿಲೈಸರ್ ಕೊಟ್ಟರು 15 ದಿನಕ್ಕೊಂದ್ಸಲ ನೀರಲ್ಲಿ ತುಂಬ ತೆಳ್ಳಗೆ ಮಾಡಿಬಿಟ್ಟೆ ಹಾಕಬೇಕು. ಕೆಮಿಕಲ್ ಫರ್ಟಿಲೈಸರ್ನ ಮಾತ್ರ ಸಮ್ಮರಲ್ಲಿ ಆ್ಯಂಥೋರಿಯಂ ಗಿಡಗಳಿಗೆ ಹಾಕಲೇಬಾರ್ದು. ಕೆಮಿಕಲ್ ಫರ್ಟಿಲೈಸರ್ಗಳನ್ನ ಗಿಡಗಳಿಗೆ ಹಾಕಿ ಅಭ್ಯಾಸ ಇರೋರು ವಿಂಟರ್ ಸೀಸನ್ ಮತ್ತು ಮಳೆಗಾಲದಲ್ಲಿ ಹಾಕೋಬೋದು. ಸಮ್ಮರಲ್ಲಿ ಮಾತ್ರ ಆ್ಯಂಥೋರಿಯಂ ಗಿಡಗಳಿಗೆ ಹಾಕಿದರೆ ಆ್ಯಂಥೋರಿಯಂ ಗಿಡಗಳು ಬದುಕೋದು ತುಂಬ ಕಷ್ಟ. ಒಂದು ಸಲ ಈ ಆ್ಯಂಥೋರಿಯಂ ಗಿಡಗಳು ಹಾಳಾದರೆ ಪುನಃ ಅದು ರಿಕವರ್ ಆಗೋದಕ್ಕೆ 1 ವರ್ಷ ಅಥವಾ 1.5 ವರ್ಷ ಬೇಕಾಗುತ್ತೆ. ಎಲೆಗಳೆಲ್ಲ ಸುಟ್ಟು ಹೋಗಿ ಬರೀ ಈ ರೀತಿ ಕಾಂಡದ ರೀತಿ ಉಳ್ಕೊಂಡಿರುತ್ತೆ. ಇದರಲ್ಲಿ ಪುನಃ ಹೊಸ ಎಲೆಗಳು ಬಂದು ಗಿಡ ತುಂಬ ಚೆನ್ನಾಗಾಗೋದಕ್ಕೆ ಒಂದೊಂದು ಸಲ 2 ವರ್ಷನೂ ಆಗಬಹುದು. ಇನ್ನು ಸಮ್ಮರಲ್ಲಿ ಆ್ಯಂಥೋರಿಯಂ ಗಿಡಗಳಿಗೆ ನೀರನ್ನ ಯಾವ ರೀತಿ ಹಾಕೋದು ಅಂತ ನೋಡೋದಾದರೆ ತುಂಬ ಜನ ಏನು ಅಂದ್ಕೊಂಡಿರ್ತಾರೆ, ಗಿಡ ಚೆನ್ನಾಗಿ ಬೆಳಿಬೇಕು ಅಂತ ಅಂದರೆ ಮಣ್ಣಿಗೆ ಚೆನ್ನಾಗಿ ನೀರು ಹಾಕಬೇಕು, ಗಿಡದ ಬುಡಕ್ಕೆ ನೀರು ಹಾಕಬೇಕು ಅಂತ ಅಂದ್ಕೊಳ್ತಾರೆ. ಆದರೆ ಈ ಆ್ಯಂಥೋರಿಯಂ ಗಿಡಗಳಿಗೆ ಹಾಗೆ ಕೆಲವು ಇಂಡೋ ಪ್ಲ್ಯಾಂಟ್ಸ್ಗೆ ದೊಡ್ಡ ಎಲೆಗಳಿರೋ ಅಂಥ ಗಿಡಗಳಿಗೆ ಪೋಥೋಸ್ ಮತ್ತು ಮನಿ ಪ್ಲ್ಯಾಂಟ್ ಈ ರೀತಿ ಇರೋ ಅಂಥ ಗಿಡಗಳಿಗೆಲ್ಲ ಶವರ್ ರೀತಿ ನೀರು ಕೊಡಬೇಕು.
ಪೈಪಲ್ಲಿ ನೀರನ್ನು ಎಲೆಗಳ ಮೇಲೆ ಮತ್ತು ಹೂವಿನ ಮೇಲೆ ಸ್ಪ್ರೇ ರೀತಿ ಶವರಿಂಗ್ ಮಾಡಬೇಕು. ಸೀಸನಲ್ ಫ್ಲವರ್ಸ್ಗೆ ನೀರು ಹಾಕಬೇಕಾದ್ರೆ ಹೂವಿನ ಮೇಲೆ ನೀರು ಹಾಕಲೇಬಾರ್ದು. ಆದರೆ ಈ ಹೂವು ತುಂಬ ಹಾರ್ಡ್ ಇರೋದ್ರಿಂದ, ಲಾಂಗ್ ಲಾಸ್ಟಿಂಗ್ ಕೂಡ ಇರೋದ್ರಿಂದ ಹೂವಿನ ಮೇಲೆ ನೀವು ಎಷ್ಟೇ ನೀರು ಹಾಕಿದರೂ ಕೂಡ ಏನೂ ಆಗಲ್ಲ. ಗಿಡದ ಬುಡಕ್ಕೆ 2 ದಿನಕ್ಕೆ ಅಥವಾ 3 ದಿನಕ್ಕೆ ಒಂದ್ಸಲ ನೀರು ಹಾಕಿದರೆ ಸಾಕಾಗುತ್ತೆ. ನಾವು ಈ ರೀತಿ ನೀರನ್ನು ಸ್ಪ್ರೇ ಮಾಡಬೇಕಾದ್ರೆ ಆ ನೀರು ಮಣ್ಣಿಗೆ ಬಿದ್ದೇ ಬೀಳುತ್ತೆ. ಜೊತೆಗೆ ಮಲ್ಚಿಂಗ್ ಕೂಡ ಇರೋದ್ರಿಂದ ಮಣ್ಣಲ್ಲಿ ತೇವಾಂಶ ಇದ್ದೇ ಇರುತ್ತೆ. ಆ್ಯಂಥೋರಿಯಂ ಗಿಡಗಳನ್ನ ಇಂಡೋರಲ್ಲಿ ಇಟ್ಕೊಂಡಿರೋರು ಅಥವಾ ಬಾಲ್ಕನಿಯಲ್ಲಿ ಇಟ್ಕೊಂಡಿರೋರು ನಿಮಗೆ ಈ ರೀತಿ ನೀರು ಜಾಸ್ತಿ ಆದರೆ ಅಲ್ಲೆಲ್ಲ ಗಲೀಜಾಗುತ್ತೆ ಅನ್ನೋದಾದರೆ ನೀವು ಚಿಕ್ಕ ಸ್ಪ್ರೇ ಬಾಟಲ್ಗಳಲ್ಲೇ ನೀವು ಎಲೆಗಳ ಮೇಲೆ ಸ್ಪ್ರೇ ಮಾಡ್ಕೋಬೋದು. ಇಂಡೋರಲ್ಲಿ ಆ್ಯಂಥೋರಿಯಂನ ಇಟ್ಕೊಂಡಿರೋರು ಡೈಲಿ ಈ ರೀತಿ ನೀರನ್ನು ಸ್ಪ್ರೇ ಮಾಡೋ ಹಾಗಿಲ್ಲ. ವಾರಕ್ಕೆ ಒಂದು ಸಲ ಈ ರೀತಿ ಎಲೆಗಳ ಮೇಲೆ ಗಿಡದ ಸುತ್ತಮುತ್ತ ನೀರನ್ನು ಸ್ಪ್ರೇ ಮಾಡಿದರೆ ಸಾಕು. ನಾನು ಈ ಆ್ಯಂಥೋರಿಯಂಗಳನ್ನ ಪೂರ್ತಿ ಔಟ್ಡೋರಲ್ಲೇ ಇಟ್ಟಿರೋದು. ಆದರೆ ಇಲ್ಲಿ ಸ್ವಲ್ಪ ಕೂಡ ಬಿಸಿಲು ಬೀಳಲ್ಲ, ಅಂದರೆ ಬೆಳಕು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲಿ ಯಾವಾಗಲೂ ಹೂವಿರುತ್ತೆ. ಔಟ್ಡೋರಲ್ಲಿ ಇಟ್ಟಿರೋರು ಪೈಪಲ್ಲಿ ಈ ರೀತಿ ದಿನಕ್ಕೆ ಒಂದು ಸಲನಾದರೂ ನೀರನ್ನು ಸ್ಪ್ರೇ ಮಾಡಲೇಬೇಕಾಗುತ್ತೆ. ಇದರಿಂದ ಗಿಡಕ್ಕೆ ತುಂಬ ಹ್ಯುಮಿಡಿಟಿ ಸಿಗುತ್ತೆ. ಎಲೆಗಳ ಮೇಲೆ ನೀರನ್ನು ಹಾಕೋದ್ರಿಂದ ಗಿಡಗಳು ತಂಪಾಗಿರುತ್ತೆ. ಯಾವ ಏರಿಯಾಗಳಲ್ಲಿ ಸಮ್ಮರಲ್ಲಿ ಇಡೀ ದಿನ 30 ಡಿಗ್ರಿಗಿಂತನೂ ಜಾಸ್ತಿ ಟೆಂಪ್ರೇಚರ್ ಇರುತ್ತೆ ಅಂಥವರು ದಿನಕ್ಕೆ 2 ಸಲ ಈ ರೀತಿ ನೀರನ್ನು ಸ್ಪ್ರೇ ಮಾಡಬೇಕಾಗತ್ತೆ. ಮಧ್ಯಾಹ್ನ ಟೆಂಪ್ರೇಚರ್ ಜಾಸ್ತಿ ಇದ್ದು ನೈಟಲ್ಲಿ ತುಂಬ ಕಡಿಮೆ ಇದ್ದರೆ ಆವಾಗ ದಿನಕ್ಕೆ ಒಂದೇ ಸಲ ನೀರನ್ನು ಸ್ಪ್ರೇ ಮಾಡಿದರೆ ಸಾಕು. ಸಮ್ಮರಲ್ಲಿ 3 ಮಂತ್ಸ್ ಮಾತ್ರ ಈ ರೀತಿ ನೀರಿನ ಶವರಿಂಗ್ ಕೊಡ್ತಾ ಇರಬೇಕಾಗತ್ತೆ. ಮಳೆಗಾಲದಲ್ಲಿ ಹ್ಯುಮಿಡಿಟಿನೂ ಜಾಸ್ತಿ ಇರುತ್ತೆ, ಮಳೆ ನೀರು ಬೀಳ್ತಾ ಇರುತ್ತೆ. ಆವಾಗ ಈ ಗಿಡಗಳಿಗೆ ಏನು ಪ್ರಾಬ್ಲಮ್ ಆಗಲ್ಲ. ಎಲೆಗಳ ಮೇಲೆ, ಹೂವಿನ ಮೇಲೆ ಡೈಲಿ ಈ ರೀತಿ ನೀರು ಬೀಳ್ತಾ ಇದ್ದರೆ ಧೂಳೆಲ್ಲ ಕ್ಲೀನಾಗಿ ಎಲೆ ಮತ್ತು ಹೂವು ತುಂಬ ಶೈನಿಂಗ್ ಆಗಿ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಮ್ಮರಲ್ಲಿ ಗಿಡಗಳನ್ನ ಕೂಲಾಗಿ ಇಟ್ಕೊಳ್ಳೋದಕ್ಕೆ ಯೂಟ್ಯೂಬಲ್ಲಿ ಒಂದು ಮೆಥಡ್ ತೋರಿಸ್ತಾ ಇರ್ತಾರೆ. ಒಂದು ಪ್ಲೇಟಲ್ಲಿ ನೀರು ಮತ್ತು ಪೆಬಲ್ಸ್ನ ಹಾಕಿಬಿಟ್ಟು ಅದರ ಮೇಲೆ ಪಾಟನ್ನ ಇಡೋದು. ಇದು ಸಮ್ಮರಲ್ಲಿ ನಿಜವಾಗ್ಲೂ ವರ್ಕ್ ಆಗುತ್ತೆ. ಆದರೆ ತುಂಬ ಕಡಿಮೆ ಪಾಟ್ಗಳು ಇಟ್ಕೊಂಡಿರೋರು ಆ ರೀತಿ ಮಾಡ್ಬೋದು. 10ರಿಂದ 12 ಬಾಲ್ಕನಿಗಳಲ್ಲೆಲ್ಲ ಇಟ್ಕೊಂಡಿರ್ತಾರಲ್ಲ ಅಂಥವ್ರು ಮಾಡ್ಬೋದು. ಆದರೆ ತುಂಬ ಜಾಸ್ತಿ ಪಾಟ್ಗಳನ್ನ ಇಟ್ಕೊಂಡು ದೊಡ್ಡ ಗಾರ್ಡನ್ ಮಾಡ್ಕೊಂಡಿರೋರಿಗೆ ಅದನ್ನು ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತಲೇ ನಾನು ಆ ಮೆಥಡ್ನ ಫಾಲೋ ಮಾಡೋಕ್ಕೆ ಹೋಗಲ್ಲ. ನಾನು ಯಾವಾಗಲೂ ಸಮ್ಮರಲ್ಲಿ ಮಲ್ಚಿಂಗ್ ಮಾಡೋದು ಮತ್ತು ನೀರಿಂದ ಶವರಿಂಗ್ ಮಾಡೋದು ಇದೆರಡನ್ನೇ ಫಾಲೋ ಮಾಡ್ತೀನಿ. ಆ್ಯಂಥೋರಿಯಮಲ್ಲಿ ಸೀಡ್ಸ್ ಆಗುತ್ತೆ ಅನ್ನೋದು ತುಂಬ ಜನರಿಗೆ ಗೊತ್ತೇ ಇರಲ್ಲ. ಹೂವಲ್ಲಿ ಈ ರೀತಿ ಸ್ಟಿಗ್ಮಾ ಅಂತ ಇರುತ್ತೆ, ಇದರಲ್ಲಿ ಸೀಡ್ಸ್ ಆಗುತ್ತೆ. ಸೀಡ್ಸ್ ಬರೋದಕ್ಕೆ ಗಿಡ ಮೆಚ್ಯೂರ್ ಆಗಿರಬೇಕು, 3 to 4 ಇಯರ್ಸ್ ಆದರೂ ಆಗಿರಬೇಕು. ಆವಾಗ ಈ ರೀತಿ ಸ್ಟಿಗ್ಮಾದಲ್ಲಿ ಸೀಡ್ಸ್ ಆಗುತ್ತೆ. ಒಂದು ಹೂವಿನ ಸ್ಟಿಗ್ಮಾ ಇನ್ನೊಂದು ಹೂವಿನ ಸ್ಟಿಗ್ಮಾಗೆ ಟಚ್ ಆದಾಗ ಪಾಲಿನೇಷನ್ ಆಗುತ್ತೆ. ಆವಾಗ ಇದರಲ್ಲಿ ಸೀಡ್ಸ್ ಬರೋಕ್ಕೆ ಶುರುವಾಗುತ್ತೆ. ಈ ಸೀಡ್ಸ್ನ ನಾವು ಕೈಯಲ್ಲಿ ಬಿಡಿಸ್ಕೊಂಡು ಇದನ್ನು ನಾವು ಕೋಕೋಪೀಟಲ್ಲಿ ಅಥವಾ ಟಿಶ್ಯೂ ಪೇಪರ್ ಒಳಗೆ ಇಟ್ಬಿಟ್ಟು ಇದರಲ್ಲಿ ಮೊಳಕೆ ಬರೆಸಿ ಆಮೇಲೆ ಗಿಡ ಮಾಡ್ಬೋದು. ಇದು ತುಂಬ ಲಾಂಗ್ ಪ್ರೊಸೀಜರ್, ಇದು ತುಂಬ ಟೈಮ್ ಹಿಡಿಯುತ್ತೆ. ಈ ರೀತಿ ಸೀಡ್ಸಿಂದ ಬೆಳೆಯೋ ಗಿಡದಲ್ಲಿ ಹೂ ಬರೋದಕ್ಕೆ 2 ವರ್ಷನಾದರೂ ಟೈಮ್ ಆಗುತ್ತೆ. ಇದ್ರ ಬಗ್ಗೆ ನಾನು ಹಳೆ ಆ್ಯಂಥೋರಿಯಂ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೀಡ್ಸಿಂದ ಆ್ಯಂಥೋರಿಯಂ ಗಿಡಗಳನ್ನ ಬೆಳೆಯೋದಕ್ಕೆ ತುಂಬ ಟೈಮು ಬೇಕಾಗುತ್ತೆ, ತುಂಬ ಪೇಷನ್ಸು ಬೇಕಾಗುತ್ತೆ. ಈ ಆ್ಯಂಥೋರಿಯಂ ಗಿಡಗಳಿಗೆ ಮಳೆಗಾಲದಲ್ಲಿ ಬಸವನ ಹುಳುಗಳ ಕಾಟ ತುಂಬ ಜಾಸ್ತಿ ಇರುತ್ತೆ. ಎಲೆನ, ಹೂವನ್ನ ಮತ್ತು ಸ್ಟಿಗ್ಮಾನ ಈ ರೀತಿ ತಿಂದಿರುತ್ತೆ. ಮಳೆಗಾಲದಲ್ಲಿ ಬಸವನ ಹುಳುಗಳನ್ನ ಕಂಟ್ರೋಲ್ ಮಾಡೋ ಔಷಧಿಗಳು ಯಾವುದೂ ನನಗೆ ಗೊತ್ತಿಲ್ಲ. ಅದನ್ನು ಮ್ಯಾನ್ಯುಯಲಿನೇ ತೆಗೆದು ಹಾಕಬೇಕಾಗತ್ತೆ ಅಷ್ಟೇ. ಸಮ್ಮರಲ್ಲಿ ಆ್ಯಂಥೋರಿಯಂ ಗಿಡಗಳಿಗೆ ಇನ್ನೂ ಒಂದು ರೋಗ ಬರುತ್ತೆ. ಈ ರೀತಿ ಎಲೆ ಮೇಲೆ ಬ್ರೌನ್ ಕಲರ್ ಡಾಟ್ ಆಗಿರುತ್ತೆ. ಇದು ಒಂದು ಕಡೆ ಬಂದರೆ ಸಾಕು, ಇದು ವೈರಸ್ ರೀತಿ ಎಲ್ಲ ಕಡೆಗೂ ಸ್ಪ್ರೆಡ್ ಆಗುತ್ತೆ. ಈ ರೀತಿ ಒಂದು ಎಲೆಗೆ ಆದ ತಕ್ಷಣ ಆ ಎಲೆನೇ ಕಟ್ ಮಾಡಿಬಿಟ್ಟು ತೆಗಿಬೇಕು. ತುಂಬ ಬೇಗ ಸ್ಪ್ರೆಡ್ ಆಗೋದ್ರಿಂದ ಬೇರೆ ಗಿಡಗಳಿಗೆ ಸ್ಪ್ರೆಡ್ ಆಗದೇ ಇರೋ ರೀತಿ ನೋಡ್ಕೋಬೇಕು. ಸೊ ಫ್ರೆಂಡ್ಸ್, ಇದಿಷ್ಟು ನಾನು ಸಮ್ಮರಲ್ಲಿ ಯಾವ ರೀತಿ ಕೇರ್ ಮಾಡಿ ಆ್ಯಂಥೋರಿಯಂ ಗಿಡಗಳನ್ನ ಸೇವ್ ಮಾಡ್ಕೊಳ್ತೀನಿ ಅಂತ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.